ನಮಸ್ಕಾರ. ನೀವೆಲ್ಲರೂ ಮೈಸೂರು ಸಿಲ್ಕ್ ಸೀರೆಯ ಬಗ್ಗೆ ಕೇಳಿರ್ತೀರಿ, ನೋಡಿರ್ತೀರಿ. ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಅದನ್ನು ಹೆಮ್ಮೆಯಿಂದ ಹುಟ್ಟಿರ್ತಾರೆ. ಮೈಸೂರು ಸಿಲ್ಕ್ ಅಂದರೆ ಅದು ಕೇವಲ ಒಂದು ಬಟ್ಟೆ ಅಲ್ಲ, ಅದು ನಮ್ಮ ಕರುನಾಡಿನ ಸಂಸ್ಕೃತಿ, ನಮ್ಮ ಹೆಮ್ಮೆ, ನಮ್ಮ ಇತಿಹಾಸ. ಆದರೆ ಈ ಇತಿಹಾಸದ ಉಸಿರಾಗಿರುವ ಆ ಸುಂದರವಾದ ರೇಷ್ಮೆ ಸೀರೆಗೆ ಜೀವ ತುಂಬುವ ಒಂದು ಐತಿಹಾಸಿಕ ಕಾರ್ಖಾನೆ ಇಂದು ಮುಚ್ಚುವ ಹಂತಕ್ಕೆ ಬಂದಿದೆ. ಅದು ನೀವು ನಂಬಲೇಬೇಕು. ಹೌದು, ಅಭಿವೃದ್ಧಿಯ ಹೆಸರಿನಲ್ಲಿ ಕ್ರೀಡಾಂಗಣ ಕಟ್ಟುವ ನೆಪದಲ್ಲಿ ಕೇವಲ ಒಂದು ಕಾರ್ಖಾನೆಯನ್ನಷ್ಟೇ ಅಲ್ಲ, ನೂರಾರು ವರ್ಷಗಳಿಂದ ತಲೆ ಎತ್ತಿ ನಿಂತಿರುವ 500ಕ್ಕೂ ಹೆಚ್ಚು ಬೃಹತ್ ಮರಗಳನ್ನ, ಸಾವಿರಾರು ಮೂಕ ಪ್ರಾಣಿ ಪಕ್ಷಿಗಳನ್ನ ಬಲಿ ಕೊಡಲು ಒಂದು ಬೃಹತ್ ಸಂಚು ನಡೆಸ್ತಾ ಇದ್ದಾರೆ. ಇದು ನಡೀತಿರೋದು ಬೇರೆ ಎಲ್ಲೂ ಅಲ್ಲ, ನಮ್ಮ ಮೈಸೂರು ಜಿಲ್ಲೆಯ ಕಾವೇರಿ ಕಪಿಲಾ ನದಿಗಳ ಸಂಗಮ ಕ್ಷೇತ್ರವಾದ ಟಿ ನರಸೀಪುರದಲ್ಲಿ. ಇವತ್ತು ನಾನು ನಿಮಗೆ ಹೇಳಕ್ ಹೊರಟಿರುವಂತಹ ಸತ್ಯ ಪ್ರತಿಯೊಬ್ಬ ಕನ್ನಡಿಗನು ತಿಳಿಯಬೇಕಾದದ್ದು. ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದ್ರೆ ಇದು ಕೇವಲ ಟಿ ನರಸೀಪುರದ ಜನರ ಸಮಸ್ಯೆ ಅಲ್ಲ, ಇದು ನಮ್ಮ ಪರಿಸರದ, ನಮ್ಮ ಹೆಮ್ಮೆಯ KSIC ರೇಷ್ಮೆ ಕಾರ್ಖಾನೆಯ ಅಳಿವು ಉಳಿವಿನ ಪ್ರಶ್ನೆ. ಬನ್ನಿ ಅಸಲಿಗೆ ಅಲ್ಲಿ ನಡೆಯುತ್ತಿರುವುದೇನೋ ಅಂತ ವಿವರವಾಗಿ ನೋಡೋಣ. ಸ್ನೇಹಿತರೆ, ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಸ್ವಲ್ಪ ಇತಿಹಾಸ ಪುಟಗಳನ್ನ ತಿರುವಿ ಹಾಕಿ ನೋಡಬೇಕು. ಮೈಸೂರು ಸಿಲ್ಕ್ ಅಂತ ಬ್ರ್ಯಾಂಡ್ ಇಂದು ಇವತ್ತು ಜಗತ್ತಿನಲ್ಲಿ ಪ್ರಸಿದ್ಧಿಯನ್ನ ಪಡೆದಿದೆ. ಇದಕ್ಕೆ ಭೌಗೋಳಿಕ ಸೂಚ್ಯಂಕ ಅಂದ್ರೆ GI ಟ್ಯಾಗ್ ಕೂಡ ಸಿಕ್ಕಿದೆ. ಈ ಸೀರೆಯ ಗುಣಮಟ್ಟ ಎಷ್ಟಿರುತ್ತೆ ಅಂದ್ರೆ ದಶಕಗಳ ಕಾಲ ಕಳೆದರೂ ಈ ಹೊಳಪು ಕಮ್ಮಿ ಆಗೋದಿಲ್ಲ. ಈ ಹೊಳಪಿನ ಹಿಂದಿನ ರಹಸ್ಯವೇನು ಗೊತ್ತಾ? ಅದು ಟಿ ನರಸೀಪುರದಲ್ಲಿರುವಂತಹ KSIC ಫಿಲೇಚರ್ನ ಕಾರ್ಖಾನೆ. ಫಿಲೇಚರ್ ಅಂದ್ರೆ ರೇಷ್ಮೆ ಗೂಡಿನಿಂದ ನೂಲು ತೆಗೆಯುವ ಪ್ರಕ್ರಿಯೆ. ರೈತರು ಬೆಳೆದ ಅತ್ಯುತ್ತಮ ಗುಣಮಟ್ಟದ ರೇಷ್ಮೆ ಗೂಡುಗಳನ್ನ ಇಲ್ಲಿಗೆ ಬರ್ತವೆ. ಇಲ್ಲಿನ ನುರಿತ ಕಾರ್ಮಿಕರು ತಮ್ಮ ಬೆವರನ್ನ ಸುರಿಸಿ ಆ ಗೂಡಿನಿಂದ ಚಿನ್ನದಂತಹ ರೇಷ್ಮೆ ನೂಲನ್ನ ಬೇರ್ಪಡಿಸ್ತಾರೆ. ಇಲ್ಲಿ ತಯಾರಾಗುವ ನೂಲಿಗೆ ಒಂದು ವಿಶೇಷವಾದಂತಹ ಶಕ್ತಿ ಇದೆ ಮತ್ತು ಗುಣಮಟ್ಟವಿದೆ. ಇಲ್ಲಿಂದ ತಯಾರಾದ ನೂಲು ಮೈಸೂರಿನ KSIC ಘಟಕಕ್ಕೆ ಹೋಗಿ ಅಲ್ಲಿ ಅದ್ಭುತವಾಗಿ ಸೀರೆಯಾಗಿ ರೂಪುಗೊಳ್ತವೆ. ಅಂದ್ರೆ ಟಿ ನರಸೀಪುರ ಈ ಕಾರ್ಖಾನೆ ಮೈಸೂರು ಸಿಲ್ಕ್ ನ ಹೃದಯವಿದ್ದಂತೆ. ದಶಕಗಳಿಂದ ಸಾವಿರಾರು ಕುಟುಂಬಗಳಿಗೆ ಅನ್ನ ಹಾಕುತ್ತಿರುವ ಅನ್ನದಾತ ಈ ಕಾರ್ಖಾನೆ. ಸುತ್ತಮುತ್ತಲಿನ ರೈತರಿಗೆ ಆಸರೆಯಾಗಿರುವಂತಹ ಶಕ್ತಿ ಕೇಂದ್ರ. ಆದರೆ ಇಂತಹ ಒಂದು ಅದ್ಭುತವಾದ ಲಾಭದಾಯಕವಾಗಿ ನಡೆಯುತ್ತಿರುವ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಗೆ ಈಗ ಕಂಟಕ ಎದುರಾಗಿದೆ. ಅದು ಹೇಗೆ ಅಂತೀರಾ? ಇಲ್ಲೇ ಇರೋದು ಅಸಲಿ ರಾಜಕೀಯ ಮತ್ತು ಅಭಿವೃದ್ಧಿಯ ಅಣಕ. ಇತ್ತೀಚೆಗಷ್ಟೇ ಫೆಬ್ರವರಿ 2026ರಲ್ಲಿ ಒಂದು ಆಘಾತಕಾರಿ ಬೆಳವಣಿಗೆ ಆಗುತ್ತೆ. ಟಿ ನರಸೀಪುರದಲ್ಲಿ ಒಂದು ತಾಲೂಕು ಮಟ್ಟದ ಕ್ರೀಡಾಂಗಣ ನಿರ್ಮಿಸಲು ಸರ್ಕಾರ 6 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡ್ತಿದೆ. ಕ್ರೀಡಾಂಗಣ ಬರೋದು ಒಳ್ಳೆಯದೇ. ಯುವಕರಿಗೆ ಆಟವಾಡಲು, ಕ್ರೀಡೆಯಲ್ಲಿ ಸಾಧನೆ ಮಾಡಲು ಮೈದಾನ ಬೇಕು. ಅದಕ್ಕೆ ನಮ್ಮ ಯಾವ ವಿರೋಧವೂ ಇಲ್ಲ. ಆದರೆ ಆ ಕ್ರೀಡಾಂಗಣವನ್ನ ಎಲ್ಲಿ ಕಟ್ತಿದ್ದಾರೆ ಗೊತ್ತಾ? ಅದೇ ಐತಿಹಾಸಿಕ KSIC ಕಾರ್ಖಾನೆಯ ಆವರಣದಲ್ಲಿರುವಂತಹ 5 ಎಕರೆ ಜಾಗದಲ್ಲಿ. ಸ್ನೇಹಿತರೆ, ಈ 5 ಎಕರೆ ಜಾಗ ಖಾಲಿ ಬಿದ್ದಿರುವ ಬಂಜರು ಭೂಮಿಯಲ್ಲ, ಅದೊಂದು ಮಿನಿ ಅರಣ್ಯ. ಅಲ್ಲಿ 50-100 ವರ್ಷಗಳಿಗೂ ಹಳೆಯದಾದ ಬರೋಬ್ಬರಿ 500ಕ್ಕೂ ಹೆಚ್ಚು ಮರಗಳಿವೆ. ಹೌದು, ನೀವು ಸರಿಯಾಗಿ ಕೇಳಿಸ್ಕೊಂಡ್ರಿ, 500ಕ್ಕೂ ಹೆಚ್ಚು ಮರಗಳು. ಆಲ, ಅರಳಿ, ಬೇವಿನಂತಹ ಎಮ್ಮರಗಳಲ್ಲಿವೆ. ಇದು ಕೇವಲ ಮರಗಳಲ್ಲ, ಅದೊಂದು ಜೀವ ವೈವಿಧ್ಯತೆಯ ಸ್ವರ್ಗ. ಪರಿಸರ ತಜ್ಞರ ಪ್ರಕಾರ ಅಲ್ಲಿ 40ಕ್ಕೂ ಹೆಚ್ಚು ಪ್ರಭೇದದ ಅಪರೂಪದ ಹಕ್ಕಿಗಳು ವಾಸ ಮಾಡ್ತಾ ಇವೆ. 100 ಬಗೆಯ ಚಿಟ್ಟೆಗಳಿವೆ. ಇಡೀ ಟಿ ನರಸೀಪುರ ಪಟ್ಟಣಕ್ಕೆ ಆಮ್ಲಜನಕವನ್ನ ಪೂರೈಸುವಂತಹ ಶ್ವಾಸಕೋಶ ಅದು. ಒಂದು ಕ್ರೀಡಾಂಗಣ ಕಟ್ಟಲು ಈ 500 ಮರಗಳನ್ನ ಕಡಿಬೇಕು. JCB ತಂದು ಆ ಇಡೀ ಮಿನಿ ಅರಣ್ಯವನ್ನ ಧ್ವಂಸ ಮಾಡಲೇಬೇಕು. ನಾವೆಲ್ಲರೂ ಗ್ಲೋಬಲ್ ವಾರ್ಮಿಂಗು, ಹವಾಮಾನ ಬದಲಾವಣೆ ಆಗ್ತಾ ಇದೆ ಅಂತ ಭಾಷಣ ಮಾಡ್ತೀವಿ. ಬೇಸಿಗೆ ಬಂದ್ರೆ ಉರಿ ಬಿಸಿಲು ಅಂತ AC ಹಾಕೊಂಡು ಕೂರ್ತೀವಿ. ಒಂದು ಮರ ಬೆಳೆಸಲು ವರ್ಷಗಟ್ಟಲೆ ಕಷ್ಟಪಡ್ತೀವಿ. ಆದ್ರೆ ಕಣ್ಣೆದುರಿಗೆ 500 ಮರಗಳ ಮಾರಣ ಹೋಮ ನಡೀತಿದ್ರೆ ನೀವು ಸುಮ್ಮನೆ ಕೂರ್ಬೇಕಾ? ಕ್ರೀಡಾಂಗಣ ಕಟ್ಟಲು ಟಿ ನರಸೀಪುರದಲ್ಲಿ ಬೇರೆ ಯಾವ ಜಾಗ ಇರ್ಲಿಲ್ವಾ? ಊರ ಹೊರಗೆ ಎಷ್ಟೋ ಸರ್ಕಾರಿ ಜಾಗಗಳು ಖಾಲಿ ಬಿದ್ದಿವೆ. ಅಲ್ಲಿ ಅತ್ಯಾಧುನಿಕ ಕ್ರೀಡಾಂಗಣ ಕಟ್ಟಬಹುದಲ್ಲವೇ? ಈ ಜಾಗವನ್ನ, ಈ ಮರಗಳನ್ನ ಬಲೆ ಪಡೆಯಲು ಹೊರಟಿರುವ ಈ ಹುನ್ನಾರವಾದರೂ ಏನು? ಮರಗಳು ನಾಶ ಒಂದು ಕಡೆ ಆದ್ರೆ ಈ ನಿರ್ಧಾರದಿಂದ ಆಗುವ ಮತ್ತೊಂದು ಬಹುದೊಡ್ಡ ಅನಾಹುತ ಅಂದ್ರೆ ಆ ಕಾರ್ಖಾನೆ ಮತ್ತು ಕಾರ್ಮಿಕರ ಸಾವು. ಹೌದು, ನೀವು ಕೇಳ್ತಿರೋದು ಸತ್ಯ. ಆ 5 ಎಕರೆ ಜಾಗ ಕೇವಲ ಮರಗಳಿಂದ ಮಾತ್ರ ಕೂಡಿಲ್ಲ, ಕಾರ್ಖಾನೆಯ ದೈನಂದಿನ ಕೆಲಸಗಳಿಗೆ ಆ ಜಾಗ ಅತ್ಯಗತ್ಯ. ರೇಷ್ಮೆ ಗೂಡನ್ನ ಬೇಯಿಸಲು ಮತ್ತು ನೂಲು ತೆಗೆಯುವ ಬಾಯ್ಲರ್ಗಳಿಗೆ ಕಲ್ಲಿದ್ದಲು ಬೇಕು. ಆ ಕಲ್ಲಿದ್ದು ಸಂಗ್ರಹಿಸುವುದು ಇದೇ ಜಾಗದಲ್ಲಿ. ಕಾರ್ಖಾನೆಯಿಂದ ಹೊರಬರುವ ತ್ಯಾಜ್ಯವನ್ನು ವಿಲೇವಾರಿ ಮಾಡಲು ಬಳಸುತ್ತಿರುವುದು ಇದೇ ಜಾಗವನ್ನ. ಭವಿಷ್ಯದಲ್ಲಿ ಕಾರ್ಖಾನೆಯನ್ನ ವಿಸ್ತರಣೆ ಮಾಡಬೇಕು ಅಂದ್ರೆ ಇರುವ ಏಕೈಕ ಜಾಗ ಇದು. ಈಗ ಈ 5 ಎಕರೆ ಕ್ರೀಡಾಂಗಣಕ್ಕೆಂದು ಕಸಿದುಕೊಂಡ್ರೆ
ಕಾರ್ಖಾನೆ ನಡೆಯೋದು ಹೇಗೆ ಸ್ವಾಮಿ? ಕಲ್ಲಿದ್ಲು ಇಡಲು ಜಾಗವಿಲ್ಲ, ತ್ಯಾಜ್ಯ ವಿಲೇವಾರಿಗೆ ಜಾಗವಿಲ್ಲ ಅಂದ್ರೆ ನಾಳೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬಂದು ಕಾರ್ಖಾನೆಯನ್ನ ಸೀಸ್ ಮಾಡುತ್ತೆ. ಅಂದ್ರೆ ಪರೋಕ್ಷವಾಗಿ ಆ ಐತಿಹಾಸಿಕ ರೇಷ್ಮೆ ಕಾರ್ಖಾನೆಗೆ ಬೀಗ ಜಡಿಯಲು ಸರ್ಕಾರವೇ ದಾರಿ ಮಾಡಿಕೊಡ್ತಿದ್ಯಾ? ಒಮ್ಮೆ ಯೋಚನೆ ಮಾಡಿ ಸ್ನೇಹಿತರೆ, ಈ ಕಾರ್ಖಾನೆಯನ್ನ ನಂಬಿಕೊಂಡು ನೂರಾರು ಕುಟುಂಬಗಳಿವೆ. ಇಲ್ಲಿ ಕೆಲಸ ಮಾಡುವ ಬಹುತೇಕರು ಬಡ ಮಧ್ಯಮ ವರ್ಗದ ಮಹಿಳೆಯರು ದಿನಗೂಲಿ ನೌಕರಿಯಿಂದ ತಮ್ಮ ಜೀವನವನ್ನ, ತಮ್ಮ ಮಕ್ಕಳನ್ನ ಶಾಲೆ ಕಳಿಸ್ತಾರೆ. ಕಾರ್ಖಾನೆ ಮುಚ್ಚಿದ್ರೆ ಇವರ ಗತಿ ಏನ್ರಿ? ಇವರ ಹೊಟ್ಟೆ ಮೇಲೆ ಒಡೆಯುವ ಹಕ್ಕು ಯಾರಿಗ್ರಿ ಇದೆ? ಮನೆ ಕೆಡವಿ ಗುಡಿ ಕಟ್ಟಿದ ಹಾಗೆ ಅಂತ ಒಂದು ಗಾದೆ ಇದೆಯಲ್ಲ, ಹಂಗಾಯ್ತು ಇವ್ರ ಕತೆ. ಈಗ ಟಿ ನರಸೀಪುರದಲ್ಲಿ ಆಗ್ತಿರೋದು ಅದೇ. ಸಾವಿರಾರು ಜನರಿಗೆ ಅನ್ನ ಹಾಕುವ, ಪರಿಸರವನ್ನ ಕಾಪಾಡುತ್ತಿರುವ ಜಾಗವನ್ನ ನಾಶ ಮಾಡಿ ಅಲ್ಲಿ ಕಾಂಕ್ರೀಟ್ ಸುರಿದು ಕ್ರೀಡಾಂಗಣವನ್ನ ಕಟ್ಟಿದ್ರೆ ಅದರಲ್ಲಿ ಆಡುವ ಯುವಕರಿಗೆ ನೆಮ್ಮದಿ ಸಿಗುತ್ತಾ? ಆ ಮೈದಾನದಲ್ಲಿ ಆಮ್ಲಜನಕ ಇರುತ್ತದಾ? ಅಥವಾ ಆ 500 ಮರಗಳ ಮತ್ತು ನೂರಾರು ಬಡ ಕಾರ್ಮಿಕರ ಕಣ್ಣೀರಿನ ಶಾಪ ಇರುತ್ತಾ? ನೀವೇ ಯೋಚನೆ ಮಾಡಿ. ಈಗಾಗಲೇ ಸ್ಥಳೀಯರು, ಪರಿಸರವಾದಿಗರು ಮತ್ತು ಪರಿಸರಕ್ಕಾಗಿ ನಾವು ಎಂಬ ಸಂಘಟನೆಯವರು ಇದರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನ ಆರಂಭಿಸಿದ್ದಾರೆ. ಕ್ರೀಡಾ ಇಲಾಖೆ ಈ ಜಾಗವನ್ನ ಹಸ್ತಾಂತರ ಮಾಡಬಾರದು, ಕ್ರೀಡಾಂಗಣವನ್ನ ಬೇರೆ ಕಡೆಗೆ ಸ್ಥಳಾಂತರಿಸಬೇಕು ಅಂತ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಮನವಿಗಳ ಮೇಲೆ ಮನವಿಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ದುರಂತ ಏನಂದ್ರೆ, ಪ್ರಜಾಪ್ರಭುತ್ವದಲ್ಲಿ ಜನರ ಕೂಗಿಗೆ ಬೆಲೆನೇ ಇಲ್ಲ ಕಣ್ರಿ. ಫೆಬ್ರವರಿ 20ನೇ ತಾರೀಕಿನಂದು ತರಾತುರಿಯಲ್ಲಿ ಈ ಜಾಗದ ಹಕ್ಕು ಪತ್ರವನ್ನ ಕ್ರೀಡಾ ಇಲಾಖೆಗೆ ಹಸ್ತಾಂತರಿಸಲಾಗಿದೆ. ಕಾಮಗಾರಿ ಶುರು ಮಾಡಲು ಹಸಿರು ನಿಶಾನೆ ಸಿಕ್ಕಿದೆ. ಅಂದ್ರೆ ಯಾವುದೇ ಕ್ಷಣಗಳಲ್ಲಿ ಆ 500 ಮರಗಳ ಮೇಲೆ ಕೊಡಲಿ ಏಟು ಬೀಳಬಹುದು. ಯಾವುದೇ ಕ್ಷಣಗಳಲ್ಲಿ ಆ ಅರಣ್ಯ ಕಾಂಕ್ರೀಟ್ ಕಾಡಿಗೆ ಬದಲಾಗಬಹುದು. ಯಾಕೆ ಹೀಗೆ ಮಾಡ್ತಿದ್ದಾರೆ? ಇದರ ಹಿಂದೆ ಯಾವುದಾದ್ರೂ ಕಾಣದ ಕೈವಾಡವೇನಾದ್ರೂ ಇದೆಯಾ? ಕ್ರೀಡಾಂಗಣದ ಕಾಂಟ್ರಾಕ್ಟ್ ನಿಂದ ಬರುವ ಕಮಿಷನ್ ಆಸೆಗೆ ಈ ಮರಗಳನ್ನ ಮತ್ತು ಕಾರ್ಖಾನೆಯನ್ನ ಬಲಿ ಕೊಡಲಾಗ್ತಿದ್ಯಾ? ಗೊತ್ತಿಲ್ಲ. ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳೇ ಉತ್ತರಿಸಬೇಕು. ಅಭಿವೃದ್ಧಿ ಬೇಕು, ಖಂಡಿತ ಬೇಕು. ಆದರೆ ವಿನಾಶದ ಮೇಲೆ ನನಗೆ ಆ ಅಭಿವೃದ್ಧಿ ಬೇಕಾಗಿಲ್ಲ. ನಮ್ಮ ಭವಿಷ್ಯದ ಪೀಳಿಗೆಗೆ ನಾವು ಕೇವಲ ಸಿಮೆಂಟ್ ಕಟ್ಟಡಗಳನ್ನ ಬಿಟ್ಟು ಹೋದ್ರೆ ಸಾಲದು ಸ್ವಾಮಿ. ಉಸಿರಾಡಲು ಗಾಳಿ ಕೊಡ್ಬೇಕ್ರಿ. ನೆರಳು ಕೊಡುವಂತಹ ಮರಗಳನ್ನು ಕೂಡ ಬಿಟ್ಟು ಹೋಗಬೇಕು. ಸ್ನೇಹಿತರೆ, ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಲ್ಲೂ ನನ್ನದೊಂದು ಕಳಕಳಿಯ ವಿನಂತಿ. ಇದು ಕೇವಲ ಟಿ ನರಸೀಪುರದ ಜನರಿಗೆ ಮಾತ್ರ ಸಂಬಂಧಿಸಿದ ವಿಷಯವಲ್ಲ. ಇಲ್ಲಿ ಇವತ್ತು ಅಲ್ಲಿನ ಮರಗಳನ್ನ ಕಡಿಯುತ್ತಾರೆ, ನಾಳೆ ನಿಮ್ಮ ಊರಿನಲ್ಲಿರುವ ಮರಗಳಿಗೂ ಇದೇ ಗತಿ ಬರಬಹುದು. ನಮ್ಮ ಹೆಮ್ಮೆಯ ಮೈಸೂರು ಸಿಲ್ಕ್ ಬ್ರ್ಯಾಂಡ್ ಉಳಿಯಬೇಕಾದ್ರೆ ಆ 500 ಮರಗಳು ಮತ್ತು ಆ ಮೂಕ ಪ್ರಾಣಿ ಪಕ್ಷಿಗಳು ಉಳಿಯಬೇಕಾದ್ರೆ ನಿಮ್ಮ ಬೆಂಬಲ ಅತ್ಯಗತ್ಯ. ಈ ವಿಡಿಯೋನ ಸುಮ್ಮನೆ ನೋಡಿ, ಲೈಕ್ ಮಾಡಿ, ಕಮೆಂಟ್ ನಲ್ಲಿ ಮಾತಾಡಿ ಬಿಟ್ಬಿಡ್ಬೇಡಿ. ಪ್ರತಿಯೊಬ್ಬ ಕನ್ನಡಿಗನಿಗೂ ಶೇರ್ ಮಾಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮು ಎಲ್ಲಾ ಕಡೆ ಈ ವಿಡಿಯೋನ ಹರಿದಾಡಬೇಕು. ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಕೂಗು ಮುಟ್ಲೇಬೇಕು. ಕಮೆಂಟ್ ಬಾಕ್ಸ್ ನಲ್ಲಿ ಸೇವ್ KSIC ಮತ್ತು ಸೇವ್ ಟ್ರೀಸ್ ಅಂತ ಟೈಪ್ ಮಾಡಿ ನಿಮ್ಮ ಬೆಂಬಲವನ್ನ ಸೂಚಿಸಿ. ಟ್ವಿಟರ್ ನಲ್ಲಿ ಮುಖ್ಯಮಂತ್ರಿಗಳಿಗೆ, ಅರಣ್ಯ ಸಚಿವರಿಗೆ ಮತ್ತು ಕ್ರೀಡಾ ಸಚಿವರಿಗೆ ಈ ವಿಡಿಯೋ ಟ್ಯಾಗ್ ಮಾಡಿ. ದಯವಿಟ್ಟು ಕ್ರೀಡಾಂಗಣವನ್ನ ಬೇರೆಡೆ ಸ್ಥಳಾಂತರಿಸಿ, ಕಾರ್ಖಾನೆ ಮತ್ತು ಮರಗಳನ್ನು ಉಳಿಸಿ ಅಂತ ಆಗ್ರಹಿಸಿ. ನಮ್ಮ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ. ನಾವು ಮನಸ್ಸು ಮಾಡಿದ್ರೆ ಆ 500 ಮರಗಳನ್ನ ಖಂಡಿತವಾಗಿ ಉಳಿಸ್ಬೋದು. ಆ ಕಾರ್ಮಿಕರ ಮುಖದಲ್ಲಿ ನಗುವನ್ನ ತರಬಹುದು. ಪ್ರಕೃತಿಯನ್ನ ನಾವು ರಕ್ಷಿಸಿದ್ರೆ ಪ್ರಕೃತಿ ನಮ್ಮನ್ನ ರಕ್ಷಿಸುತ್ತದೆ. ಇದು ನಮ್ಮ ಮಣ್ಣಿನ, ನಮ್ಮ ಪರಿಸರದ, ನಮ್ಮ ಹೆಮ್ಮೆಯ ಹೋರಾಟ. ಬನ್ನಿ ಕೈ ಜೋಡಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ಎಲ್ರಿಗೂ.